ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಆಡಳಿತ ಪ್ರಜಾಪ್ರಭುತ್ವಕ್ಕೆ ದಿಕ್ಸೂಚಿ. ಸೋಮಶೇಖರ್, ಕೃಷ್ಣರಾಜಪೇಟೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಆಡಳಿತವು ಜನಪರ ಹಾಗೂ ಜನಾಭಿವೃದ್ಧಿಗೆ ಆದರ್ಶವಾದ ದಿಕ್ಸೂಚಿಯಾಗಿದ್ದು ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರ್ಗದರ್ಶಿಯಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಅಭಿಪ್ರಾಯಪಟ್ಟರು. ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಬೀದಿಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮ ನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿ ವಿತರಿಸಿ ಅವರು ಮಾತನಾಡಿದರು. ಶ್ರೀರಾಮಚಂದ್ರನ ಆದರ್ಶ ಗುಣಗಳು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ದಾರಿ ತೋರಿಸುತ್ತವೆ. ರಾಮನ ಪ್ರಜಾಪಾಲನಾ ವಿಧಾನ ಇಂದಿನ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ ಎಂಬುದಾಗಿ ಅವರು ಹೇಳಿದರು. ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸಲು ಮಹಾತ್ಮ ಗಾಂಧೀಜಿಯವರು ಶ್ರೀರಾಮನನ್ನು ಆದರ್ಶವಾಗಿ ತೆಗೆದುಕೊಂಡಿದ್ದರು ಎಂದು ಅವರು ಸ್ಮರಿಸಿದರು. ಇಂದಿನ ರಾಜಕೀಯ ಪರಿಸ್ಥಿತಿಯನ್ನು ಉಲ್ಲೇಖಿಸಿದ ಅವರು, ಕೆಲ ರಾಜಕಾರಣಿಗಳು ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸುವ ಬದಲು ಸ್ವಾರ್ಥ ಸಾಧನೆಗೆ ಮುಂದಾಗುತ್ತಿದ್ದಾರೆ. ಜನರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ದುಃಖಕರ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನೊಂದೆಡೆ ಕೆಆರ್ಪೇಟೆ ತಾಲೂಕಿನ ಕಾಳೇಗೌಡನಕೊಪ್ಪಲು ಗ್ರಾಮದಲ್ಲಿ ನಡೆದ ಶ್ರೀರಾಮ ನವಮಿ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಪ್ರಮೀಳಾ ವರದರಾಜೇಗೌಡ ಭಾಗವಹಿಸಿ ಮಜ್ಜಿಗೆ, ಪಾನಕ, ಮೊಸರನ್ನ ಹಾಗೂ ತರಕಾರಿ ಬಾತ್ ವಿತರಿಸಿದರು. ಯುವಕರು ಹಾಗೂ ವಿದ್ಯಾರ್ಥಿಗಳು ಶ್ರೀರಾಮನ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ರತ್ನಮ್ಮ, ಕಾರ್ಯದರ್ಶಿ ದ್ರಾಕ್ಷಾಯಣಿ, ಶ್ರೀರಾಮ ಭಜನಾ ಸಮಿತಿ ಅಧ್ಯಕ್ಷ ರಾಮಣ್ಣ, ಕಾರ್ಯದರ್ಶಿ ಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಹಾಗೂ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೇರ್ಪೇಟೆ ತಾಲೂಕಿನ ಜನತೆಗೆ ಶ್ರೀರಾಮನವಮಿಯ ಮಹಾ ಶುಭಾಶಯಗಳನ್ನು ಹೇಳ್ತಾ, ಏನು ಕೆಆರ್ಪೇಟೆಯ ಅಗ್ರಹಾರದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಈ ಒಂದು ರಾಮ ಭಜನೆಯನ್ನು ಹಿರಿಯರು ಏನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯರಾದ ಶ್ರೀಯುತ ಅಣ್ಣಂಗಡಿ ರಾಮಣ್ಣನವರು, ಕೆ ಕೃಷ್ಣರವರು ಮತ್ತು ಗಣೇಶ್ರವರು ಮತ್ತು ಚಿಕ್ಕ ಯಜಮಾನರಾದಂಥ ಶ್ರೀಯುತರಾದ ಜಲ್ವಯ್ಯನವರು ಮತ್ತು ಹಲವಾರು ನಾಗೇಶಣ್ಣ ಮತ್ತು ನಮ್ಮ ಅಪಾರವಾದಂಥ ಮುದ್ದಪ್ಪನವರು, ರಾಜಣ್ಣ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಯುವಕರು, ನಮ್ಮ ಟಿಟ್ಟು ಉಳ್ಳಪ್ಪ, ಎಲ್ಲರೂ ಸಿಂಗ್ರಪ್ಪ ಎಲ್ಲ ಕೂಡ ಇವತ್ತು, ಅದರಲ್ಲೂ ಕೂಡ ನಮ್ಮ ಆಟೋ ಸಂಘದ ವಾಸೂರವರು ಕೂಡ ಇಲ್ಲಿ ಹಾಜರಿದ್ದಾರೆ, ದಿನೇಶ್ ಮತ್ತು ತಾಲೂಕಿನ ಹಿರಿಯ ಪತ್ರಕರ್ತರುಗಳೆಲ್ಲ ಇಲ್ಲಿದ್ದಾರೆ. ಏನು ಇವತ್ತು ಈ ಮಹಿಳಾ ಚಾಮುಂಡೇಶ್ವರಿ ಒಂದು ಬೀದಿಬದಿ ವ್ಯಾಪಾರ ಸಂಘದವರು ಈ ರಾಮನವಮಿಯಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಆ ಶ್ರೀರಾಮ ಶುಭವನ್ನು ಉಂಟು ಮಾಡಲಿ ಮತ್ತು ಏನು ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿ ಆಗಿ ಅಗ್ರಹಾರದಲ್ಲಿ ಈ ದಿನ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಅನ್ನ ಸಂತರ್ಪಣೆಗೆ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ಶ್ರೀರಾಮ ಮಂದಿರದಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಇದೆ. ಎಲ್ಲ ಶ್ರೀರಾಮನವಮಿ ಅಂದರೆ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾಗಿರುವಂಥದ್ದು. ಮರ್ಯಾದೆಯ ಪುರುಷೋತ್ತಮ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಭವ್ಯವಾದಂಥ ಒಂದು ರಾಮ ಮಂದಿರನ ನಿರ್ಮಾಣ ಮಾಡಿ ಅದರಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿ ಎಲ್ರಿಗೂ ಈ ರಾಮರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಬರಿಯ ಬಾಯಲ್ಲಿ ಹೇಳೋದಲ್ಲ. ಈ ರಾಮರಾಜ್ಯದಲ್ಲಿ ರಾಮ ಯಾವ ರೀತಿ ಆಳ್ವಿಕೆ ಮಾಡ್ದ, ಅವನ ಸಹೋದರರ ಎಲ್ಲ ಸಂಗಡ ಕಟ್ಕೊಂಡು ಏಕಬದ್ಧರಸ್ತನಾಗಿ ಅವನು ಈ ಸಾಮ್ರಾಜ್ಯಕ್ಕೆ ಏನು ಸಂದೇಹನ ಸಾರ್ದ. ಇವತ್ತು ನಾವು ಹೇಳ್ತೀವಿ ಆಡ್ಭಾಷೆಯಲ್ಲಿ ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು ಅಂತ. ಆ ರಾಮರಾಜ್ಯನ ತೋರಿಸ್ತವರು ಶ್ರೀರಾಮಚಂದ್ರ ಪ್ರಭುಗಳು. ದಶರಥರಿಗೆ ಮಕ್ಕಳಾಗಿ 4 ಜನ ಮಕ್ಕಳಿದ್ರು, ರಾಮನಿಗೆ ಪಟ್ಟಾಭಿಷೇಕ ಆಗದೇನೆ ಅದು ಅಯೋಧ್ಯೆಗೆ ವನವಾಸಕ್ಕೆ ಅವರ ಜನಕನ ವಾಗ್ದಾನಕ್ಕೆ ಅವರು ವನವಾಸವನ್ನು ಅನುಭವಿಸ್ಕೊಂಡ್ಬಂದು ಆನಂತರ ಪಟ್ಟಾಭಿಷೇಕ ಆಗಿ ರಾಮರಾಜ್ಯನ ಸ್ಥಾಪನೆ ಮಾಡಿ ಯಾವ ರೀತಿ ರಾಮರಾಜ್ಯನ ಮಾಡಬೇಕು ಅನ್ನೋದನ್ನ ಶ್ರೀರಾಮಚಂದ್ರ ಪ್ರಭು ನಮ್ಮ ದೇಶಕ್ಕೆ ತೋರಿಸ್ಕೊಟ್ಟಿರುವಂಥ ಒಂದು ಪರಿಕಲ್ಪನೆ. ಈ ಇದರಲ್ಲಿ ನಾವು ನೂರಾರು ವರ್ಷಗಳಿಂದ ಈ ಕೆಆರ್ಪೇಟೆ ಟೌನ್ನಲ್ಲಿ ಈ ಭಜನಾ ತಂಡ ಮಾಡಿಕೊಂಡು
ರಾಮನವಮಿ ದಿನ ಪ್ರತಿ ಶನಿವಾರ ಮಾಡ್ತಿದ್ದೋ, ಈಗ ಸಾಧ್ಯವಾಗದೇ ಇರೋ ದಿನ ರಾಮನವಮಿ ದಿನನಾದ್ರೂ ನಾವು ರಾಮನ ಸ್ಮರಣೆ ಮಾಡಿ, ಎಷ್ಟೋ ಜನಕ್ಕೆ ರಾಮನ ಇವತ್ತು ರಾಮನವಮಿ ಅನ್ನೋದೇ ಗೊತ್ತಿಲ್ಲ. ನಾವು ಭಜನೆ ಮಾಡ್ಕೊಂಬಂದಾಗ ಇದು ರಾಮನವಮಿನ ಇವತ್ತು ಅಂತ ಕೇಳ್ತಾರೆ. ಇಂಥ ಒಂದು ಪರಿಕಲ್ಪನೆಯಲ್ಲಿ ಆ ರಾಮನ ಸ್ಮರಣೆ ಮಾಡೋದಂತ, ನಿಮ್ಮ ರಾಮ ದರ್ಶನ ಮಾಡೋದಕ್ಕಂತ ನಿಮ್ಮೆಲ್ಲರಿಗೂ ಆ ರಾಮ ಸಕಲ ಸೌಭಾಗ್ಯ